ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮಗೆ ದೀಪಿಕರವರ ಪ್ರೊಫೈಲನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಸ್ನೇಹಿತರ, ದೀಪಿಕಾ ಎಂ.ಕಾಮನ್ನು ಪೂರ್ಣಗೊಳಿಸಿ ಈಗ ಖಾಸಗಿಯ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೂಡ ಕೆಲಸವನ್ನು ಮಾಡುತ್ತಿದ್ದಾರೆ. ಶಾಂತ, ಸಂಸ್ಕಾರಯುತ ಮತ್ತು ಆತ್ಮವಿಶ್ವಾಸಿ ಸ್ವಭಾವದ ಹುಡುಗಿ. ಪಾಠವನ್ನು ಓದುವುದು, ಸಂಗೀತವನ್ನು ಕೇಳುವುದು ಮತ್ತು ಕುಟುಂಬದ ಜೊತೆಗೆ ಸಮಯವನ್ನು ಕಳೆಯುವುದು ಅವಳಿಗೆ ಇಷ್ಟ. ಹಾಗೆ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಶಿಕ್ಷಿತ ಮತ್ತು ಜವಾಬ್ದಾರಿಯುತಂತಹ ವ್ಯಕ್ತಿ ಬೇಕಂತೆ. ಹೆಂಡತಿಯನ್ನ ಗೌರವಿಸುವ ಮತ್ತು ಅವಳ ಅಭಿಪ್ರಾಯಕ್ಕೆ ಮೌಲ್ಯವನ್ನು ನೀಡುವ ಮನಸ್ಸು ಇರಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಕುಟುಂಬ ಪರ ಒಳ್ಳೆಯ ಸಂಸ್ಕಾರವನ್ನು ಹೊಂದಿರಬೇಕಂತೆ. ಪ್ರೀತಿ ಮತ್ತು ನಂಬಿಕೆಯಿಂದ ಸಂಬಂಧವನ್ನು ಕಾಪಾಡುವ ವ್ಯಕ್ತಿ ಬೇಕು ಎಂದು ಕೂಡ ದೀಪಿಕರವರು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಮದುವೆಯ ಬಗ್ಗೆ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಮದುವೆ ಅಂದರೆ ಜೀವನದ ಅತ್ಯಂತ ಮಹತ್ವದ ನಿರ್ಧಾರ. ಪರಸ್ಪರ ಗೌರವ, ಸಹನೆ ಮತ್ತು ಪ್ರೀತಿ ಇದ್ದರೆ ಮನೆ ಸ್ವರ್ಗವಾಗುತ್ತದೆ ಎಂದು ಕೂಡ ಇವರು ನಂಬುತ್ತಾರೆ. ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಳುವ ಸಂಬಂಧವೇ ನಿಜವಾದ ವೈವಾಹಿಕ ಜೀವನ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಗುಣಗಳನ್ನು ನಾವು ನೋಡೋದಾದರೆ, ಹೊಂದಿಕೊಳ್ಳುವ ಸ್ವಭಾವ ಮತ್ತು ಸಹನೆ, ಹಿರಿಯರಿಗೆ ಗೌರವ ಮತ್ತು ಕುಟುಂಬದ ಬಗ್ಗೆ ಕಾಳಜಿಯನ್ನು ಕೂಡ ಹೊಂದಿದ್ದಾರೆ. ಕೆಲಸ ಮತ್ತು ಮನೆಯ ಜವಾಬ್ದಾರಿಯನ್ನು ಸಮತೋಲನದಲ್ಲಿ ನಿರ್ವಹಿಸುವ ಗುಣ ಕೂಡ ಇವರದ್ದು. ಸಾಧಾರಣ ಜೀವನವನ್ನು ಇಷ್ಟಪಡುವ ಮನಸ್ಸು ಕೂಡ ಇವರದ್ದು ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಬಗ್ಗೆ ಮಾಹಿತಿಯನ್ನು ನಾವು ನೋಡೋದಾದರೆ, ಸಂಸ್ಕಾರಯುತ ಮತ್ತು ಶಿಕ್ಷಣಕ್ಕೆ ಮಹತ್ವವನ್ನು ನೀಡುವ ಕುಟುಂಬ ಇವರದ್ದು. ತಂದೆ ನಿವೃತ್ತ ಸರ್ಕಾರಿ ನೌಕರ, ತಾಯಿ ಗೃಹಿಣಿ. ಒಗ್ಗಟ್ಟು ಮತ್ತು ಮೌಲ್ಯಗಳ ಮೇಲೆ ನಿಂತಿರುವ ಮನೆ ಮಠ ಇವರದ್ದು. ಅಂತಿಮ ಆಹ್ವಾನ. ಫ್ರೆಂಡ್ಸ್, ದೀಪಿಕಾ ತನ್ನ ಜೀವನದ ಹೊಸ ಅಧ್ಯಾಯನಕ್ಕೆ ಸಿದ್ಧಳಾಗಿದ್ದಾಳೆ. ಸತ್ಯಸಂಧ, ಪ್ರಾಮಾಣಿಕ ಮತ್ತು ಕುಟುಂಬ ಪರ ವ್ಯಕ್ತಿಯಿಂದ ಸಂಪರ್ಕದ ನಿರೀಕ್ಷೆಯನ್ನು ಮಾಡ್ತಿದ್ದಾರೆ. ಒಟ್ಟಿಗೆ ಶಾಂತ ಮತ್ತು ಸಂತೋಷದ ಜೀವನವನ್ನು ಕಟ್ಟಿಕೊಳ್ಳುವ ಆಸೆಯನ್ನು ಕೂಡ ಇವರು ಪಡುತ್ತಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾರಿಗಾದರೂ ಈ ಪ್ರೊಫೈಲ್ ಇಷ್ಟವಾಗಿದ್ದರೆ ದಯವಿಟ್ಟು ಈ ಪ್ರೊಫೈಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.